ನಮ್ಮ ಸಂವಿಧಾನದ ಅಡಿಯಲ್ಲಿ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ, ರಾಜತ್ವವನ್ನು ರದ್ದುಪಡಿಸಿದ್ದೀವಿ, ಸಾಮಂತಶಾಹಿಯನ್ನು ಒದ್ದೋಡಿಸಿದ್ದೀವಿ, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟ್ ಇದೆ, ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳ ಮಾಡೋದಕ್ಕೆ ವಿಧಾನಸಭೆ ಇದೆ, ಶಾಸಕಾಂಗದ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ಅಲ್ಲಿ ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಜಿಲ್ಲಾ ಆಡಳಿತ ಇದೆ, ಇಲ್ಲಿ ತಾಲೂಕು ಆಡಳಿತ ಇದೆ, ಅದರ ಕೆಳಗಡೆ ಗ್ರಾಮ ಪಂಚಾಯಿತಿ ಇದೆ, ಕಾರ್ಯಾಂಗದ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಇಲ್ಲಿ ಹೈಕೋರ್ಟ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನ್ಯಾಯಾಲಯ ಇದೆ, ತಾಲೂಕಾ ಮಟ್ಟದಲ್ಲಿ ತಾಲೂಕಾ ನ್ಯಾಯಾಲಯ, ನ್ಯಾಯಾಂಗದ ಸಂಸ್ಥೆಗಳನ್ನು ಕಟ್ಟಿದೆ. ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಈ ದೇಶದ 130 ಕೋಟಿ ಜನ ನೇರವಾಗಿ ಪರೋಕ್ಷವಾಗಿ ದಿನನಿತ್ಯ ಭಾಗವಹಿಸ್ತಾ ಇದ್ದಾರೆ. ಇಂಥ ವಾತಾವರಣ ನಿರ್ಮಾಣಕ್ಕೆ ಕಾರಣ ಆಗಿದ್ದು ನಮ್ಮ ಭಾರತದ ಸಂವಿಧಾನ. ಅದಕ್ಕೆ ಪ್ರೇರಣೆ ಸಿಕ್ಕಿದ್ದು ಬಸವಣ್ಣನವರ ಮತ್ತು ಸಾವಿರಾರು ಜನರ ವಚನಗಳಿಂದ. ಅವತ್ತು ಅನುಭವ ಮಟ್ಟದ ಕಲ್ಪನೆಯೇ ಇವತ್ತಿನ ಪಾರ್ಲಿಮೆಂಟರಿ ಡೆಮಾಕ್ರಸಿ ಅಂತ ನಾವೇನು ಅನುಭವಿಸ್ತಾ ಇದ್ದೀವಿ. ಈ ಸಂವಿಧಾನ ಜಾರಿಗೆ ಬಂದ ನಂತರ ನಾವೊಂದಷ್ಟು ಸಾಧನೆಯನ್ನ ಮಾಡಿ 1947ರಲ್ಲಿ ಈ ದೇಶದಲ್ಲಿ 20%ಕ್ಕಿಂತ ಕಡಿಮೆ ಅಕ್ಷರಸ್ಥರಿದ್ರು. ಇವತ್ತು 80% ಅಕ್ಷರಸ್ಥರಿದ್ದಾರೆ. ಅವತ್ತು 70% ಬಡವರಿದ್ರು. ಆ ಬಡತನವನ್ನ 21% ಇಳಿಸಿದ್ದೀವಿ ಇವತ್ತು ನಾವತ್ತು. ಅವತ್ತು ಆವರೇಜ್ ಲೈಫ್ ಸ್ಪ್ಯಾನ್ ಎಷ್ಟಿತ್ತು ಅಂತಂದ್ರೆ 37ರಿಂದ 38 ವರ್ಷ ಆಯಿತು. ಇವತ್ತು 69ರಿಂದ 70 ವರ್ಷ ನಾವು ಬದುಕ್ತಾ ಇದ್ದೀವಿ ಆವರೇಜ್ ಇಂಡಿಯಾದಲ್ಲಿ. ಅವತ್ತು 1 ವರ್ಷಕ್ಕೆ 50 ಮಿಲಿಯನ್ ಟನ್ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಿದ್ವಿ. ಇವತ್ತು 1 ವರ್ಷಕ್ಕೆ 282 ಮಿಲಿಯನ್ ಟನ್ ಭಾರತ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಿದೆ. ಅವತ್ತು ಹೊರದೇಶಗಳಿಂದ ನಾವು ಆಹಾರ ಧಾನ್ಯನ ಆಮದು ಮಾಡಿಕೊಳ್ತಿದ್ವಿ. ಇವತ್ತು ಭಾರತ ಆಹಾರ ಧಾನ್ಯನ ಹೊರದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಒಂದಷ್ಟು ಜನರಿಗೆ ಉದ್ಯೋಗ, ಶಿಕ್ಷಣ, ಆರೋಗ್ಯ, ದೀಪ, ವಸತಿ, ರಸ್ತೆ ಇಂಥ ಮೂಲ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಅಭಿಪ್ರಾಯದಲ್ಲಿ ನಮ್ಮ ಸಂವಿಧಾನ. ಆ ಸಂವಿಧಾನಕ್ಕೆ ಈ ಜನಕಲ್ಯಾಣ ಸಾಧನೆ ಮಾಡೋದಕ್ಕೆ ಕಲ್ಯಾಣ ರಾಜ್ಯದ ಕಲ್ಪನೆಯೇ ಕಾರಣ ಅಂತಕ್ಕಂಥದ್ದು. ಈ ದೇಶದಲ್ಲಿ ಮಹಿಳೆಯರು, ದಲಿತರು, ಬುಡಕಟ್ಟು ಜನಾಂಗ, ಅಲ್ಪಸಂಖ್ಯಾತರು 2ನೇ ದರ್ಜೆಯ ಪ್ರಜೆಗಳಾಗಿ ಬದುಕಿ ಗುಲಾಮರನ್ನಾಗಿ ನಾವು ನಡೆಸ್ಕೊಂಡ್ವಿ. ಸಾವಿರಾರು ವರ್ಷ ಈ ಮಹಿಳೆಯರು ಶಾಲೆಗೆ ಅಡ್ಮಿಟ್ ಮಾಡಲಿಸಲಿಲ್ಲ, ನಾವು ಆಸ್ತಿಯಲ್ಲಿ ಹಕ್ಕು ಕೊಡಲಿಲ್ಲ, ಆಡಳಿತದಲ್ಲಿ ತೊಡಗಿಸಲೇ ಇಲ್ಲ. ಆದರೆ ಇವತ್ತು ಈ ಸಂವಿಧಾನ ಜಾರಿಗೆ ಬಂದ ನಂತರ ಈ ದೇಶದ ರಾಷ್ಟ್ರಪತಿ ಮಹಿಳೆಯರನ್ನ ನಾವು ನೋಡಿದ್ವಿ, ಪ್ರಧಾನಿಯವರನ್ನ ಮಹಿಳೆಯರನ್ನ ನೋಡಿದ್ವಿ, ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನ ನೋಡಿದ್ವಿ, ಅಂಬಾಸಿಡರ್ಸ್ ಅನ್ನು ನೋಡಿದ್ವಿ, ರಕ್ಷಣಾ ಮಂತ್ರಿಗಳನ್ನು ನೋಡಿದ್ವಿ, ವಿದೇಶಾಂಗ ಮಂತ್ರಿಗಳನ್ನ ನೋಡಿದ್ವಿ, ಚೀಫ್ ಮಿನಿಸ್ಟರ್ಗಳನ್ನು ನೋಡಿದ್ವಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಮಹಿಳಾ ಅಧ್ಯಕ್ಷರನ್ನಾಗಿ ನೋಡಿದ್ವಿ, IAS ಆಫೀಸರ್ಸ್, IAS IFS ಆಫೀಸರ್ಸ್, IRS ಆಫೀಸರ್ಸ್ ಆಗಿ ಮಹಿಳೆಯರನ್ನ ಕೊಡಿ. ಈ ರೀತಿ ಎಲ್ಲ ವಿಜ್ಞಾನ, ತಂತ್ರಜ್ಞಾನ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳು ಇವತ್ತು ಮಹಿಳೆಯರು ಪ್ರವೇಶ ಮಾಡಿದ್ದಾರೆ, ದಲಿತರು ಪ್ರವೇಶ ಮಾಡಿದ್ದಾರೆ, ಬುಡಕಟ್ಟು ಜನಾಂಗ ಪ್ರವೇಶ ಮಾಡಿದ್ದಾರೆ. ಅದಕ್ಕೆ ಕಾರಣ ಆಗಿದ್ದು ಭಾರತದ ಸಂವಿಧಾನ. ಇದಕ್ಕೆ ಪ್ರೇರಣೆ ಬಸವಣ್ಣನವರ ಸಮಾನತೆಯ ಮಾರ್ಗವೇ ಕಾರಣ ಅಂತ. ಮೌಢ್ಯವನ್ನು ತೊಲಗಿಸಿ ವೈಚಾರಿಕತೆಯನ್ನು ಬೆಳಗಿಸ್ತಕ್ಕಂಥ ಬುನಾದಿ ನಮ್ಮಲ್ಲಿ ಹಾಕಿದವರು ಎಲ್ಲ ವಚನಕಾರ. ಭಾರತದ ಸಂವಿಧಾನದಲ್ಲಿ ಮೌಢ್ಯವನ್ನು ತಲುಸಿ ನಾವೆಲ್ಲರೂ ವೈಚಾರಿಕತೆಯನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶನ ಇಟ್ಟಿರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳಲ್ಲಿ ಭಾರತದ ಸಂವಿಧಾನದಲ್ಲಿ ಅಡಗಿದೆ. ಅದರ ಪರಿಣಾಮವಾಗಿ ಇವತ್ತು ನಾವು ಶಿಕ್ಷಣ, ವಿಜ್ಞಾನದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗಿದೆ. ಸ್ಪೇಸ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಇಂಡಿಯನ್ ಡಿಫೆನ್ಸ್, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್, ಇಂಡಿಯನ್ ಸೈಂಟಿಸ್ಟ್ ಆಸ್ ಎ ಗ್ರೂಪ್,
ಇಂಥ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಒಂದು ಜಗತ್ತಿನ 10 ಶ್ರೇಷ್ಠ ರಾಷ್ಟ್ರಗಳಲ್ಲಿ ಭಾರತವೂ ಒಂದು ಅಂತ ಗೌರವ ಸಾಧಿಸೋದಕ್ಕೆ ಸಾಧ್ಯ ಆಗಿದ್ದು ಭಾರತದ ಸಂವಿಧಾನ, ಅದಕ್ಕೆ ಬಸವಣ್ಣನವರ ವಚನಕಾರರ ಮೌಢ್ಯ ವಿರೋಧಿ ಒಂದು ಚಿಂತನೆ ಅಂತ ನಾನು ಅಭಿಪ್ರಾಯಪಟ್ಟೆ. ಬಂಧುಗಳೇ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ. ಹುಟ್ಟುತ್ತಾ ನಮಗೊಂದು ಜಾತಿಗೊಂದು ಕಸುಬು. ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ. ಅಂತರ್ಜಾತಿ ಮದುವೆಗಳು ಮಾಡ್ಕೊಳ್ಳೋಂಗಿಲ್ಲ. ಒಟ್ಟಿಗೆ ಕೂತು ಎಲ್ಲರೂ ಊಟ ಮಾಡೋಂಗೂ ಇಲ್ಲ, ಸಹಭೋಜನವಿಲ್ಲ. ಸತ್ತು ಎಣೆಗಳನ್ನು ಒಂದೇ ಮಶಾಣದಲ್ಲಿ ಸಂಸ್ಕಾರ ಮಾಡೋದಿಲ್ಲ. ಈ ಜಾತಿಗೆ ಒಂದು ಸ್ಮಶಾನ, ಈ ಜಾತಿ ಒಂದು, ಆ ಜಾತಿ ಇಷ್ಟು ಸಾಲದು ಅಂತ ಈ ಜಾತಿ ವ್ಯವಸ್ಥೆಯನ್ನು ವಂಶ ಪಾರಂಪರ್ಯ ಮಾಡಿ ಒಬ್ಬ ಕಾಬ್ಲರ್ ಸನ್ ಕಾಬ್ಲರ್ ಆಗಬೇಕು, ಒಬ್ಬ ಹೇರ್ ಕಟರ್ ಸನ್ ಹೇರ್ ಕಟರ್ ಆಗಬೇಕು, ಒಬ್ಬ ವಾಷರ್ ಮ್ಯಾನ್ ಸನ್ ವಾಷರ್ ಮ್ಯಾನ್ ಆಗಬೇಕು, ಒಬ್ಬ ರೈತನ ಮಗ ರೈತ ಆಗಬೇಕು ಅಂತ ವಂಶ ಪಾರಂಪರ್ಯವಾಗಿ ಮಾಡಿ. ಕೋಲಾರ ಜಿಲ್ಲೆಯ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದ ನಾನು ಸ್ವಾಭಾವಿಕವಾಗಿ ನಾನು ರೈತನಾಗಬೇಕಾಗಿ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ BA LLB ಡಿಗ್ರಿ ಪಡೆದು 26 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ನಾನು ವಕೀಲ ವೃತ್ತಿಯನ್ನು ಮಾಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿ ರಿಟೈರ್ ಆದ ನಂತರ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ 4 ವರ್ಷ ನಾನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಸಂವಿಧಾನ ನನಗೆ ಕೊಟ್ಟಂತ ಅವಕಾಶಗಳ ಕಾರಣ. ಇದು ಬಸವಣ್ಣನವರ ವಚನಗಳ ಅನುಷ್ಠಾನ ಅಲ್ಲ ಅಂತೀರಾ ನೀವು? ವಚನಕಾರರ ಕನಸು ಇಲ್ಲಿ ನನಸಾಗಿಲ್ಲ ಅಂತ ನೀವು ಹೇಳ್ತೀರಾ? ಹಾಗಾಗಿನೇ ಜಗತ್ತಿನ ಜೂರಿಸ್ ಅಂತ ನಾವು ಕರಿತೀವಿ, ನ್ಯಾಯಶಾಸ್ತ್ರ ತಜ್ಞರು ಅಂತ ಕರಿತೀವಿ. ಅವರು ಇಡೀ ಜಗತ್ತಿನ ಎಲ್ಲ ದೇಶಗಳನ್ನು ಅಭ್ಯಾಸ ಮಾಡಿ, ಎಲ್ಲ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಭಾರತ ಕಡೆ ನೋಡಿ ಹೇಳ್ತಾರೆ, ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಓನ್ಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್, ಮೋಸ್ಟ್ ರಿಲೆವೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ಮಾತೆ. ಭಾರತದ ಸಂವಿಧಾನ ಕೇವಲ ಗಾತ್ರದಲ್ಲಿ ಮಾತ್ರ ದೊಡ್ಡದ್ದಲ್ಲ, ಅದು ಉತ್ತಮವಾದಂತಹ ಒಂದು ಸಂವಿಧಾನ ಮತ್ತು ಪ್ರಸ್ತುತವಾದಂತಹ ಸಂವಿಧಾನ ಅಂತ. ಬಂಧುಗಳೇ, ಭಾರತ ದೇಶದಲ್ಲಿ ಹಿಂದೂಗಳಿಗೆ ಪವಿತ್ರವಾದಂತಹ ಗ್ರಂಥ ಭಗವದ್ಗೀತೆ, ಮುಸಲ್ಮಾನರಿಗೆ ಕುರಾನ್, ಕ್ರೈಸ್ತರಿಗೆ ಬೈಬಲ್, ಬೌದ್ಧರಿಗೆ ಬುದ್ಧನ ಬೋಧನೆಗಳು, ಸಿಖ್ಖರಿಗೆ ಗುರುಗ್ರಂಥ. ಆದರೆ ಈ ಎಲ್ಲ ಭಾರತೀಯರಿಗೆ ಮಹಾಗ್ರಂಥ ಯಾವುದು? ಭಾರತದ ಸಂವಿಧಾನ ಈ ಎಲ್ಲ ಭಾರತೀಯರಿಗೆ ಮಹಾಗ್ರಂಥ. ಆದರೆ ನಾವು ಸಂವಿಧಾನ ಓದಲೇ ಇಲ್ವಲ್ಲ, ಅರ್ಥ ಮಾಡಿಕೊಳ್ಳೇ ಇಲ್ವಲ್ಲ, ಅದರಂತೆ ನಾವು ನಡ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ವಚನಗಳನ್ನು ಓದ್ತಾನೇ ಇದ್ದೀವಿ, ಕೇಳ್ತಾನೇ ಇದ್ದೀವಿ, ಆದರೆ ಅನುಷ್ಠಾನಗೊಳಿಸ್ಕೊಂಡ್ವಾ? ಇವತ್ತು ನಾವೆಲ್ಲ ಇದನ್ನು ನೋಡಿ. ಹಾಗಾಗಿ ವಚನಗಳು ಸುಲಭವಾದಂಥ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬರೆದಿದ್ದಾರೆ, ಸತ್ಯ, ಅದನ್ನು ನಾನು ಒಪ್ತೀನಿ. ಆದರೆ ಭಾರತದ ಸಂವಿಧಾನ ಅಷ್ಟು ಸುಲಭವಾಗಿ ಅರ್ಥ ಆಗೋಲ್ಲ. ಕನ್ನಡದಲ್ಲೋ, ಇಂಗ್ಲಿಷ್ನಲ್ಲೋ, ಹಿಂದಿನಲ್ಲೋ, ತೆಲುಗಿನಲ್ಲೋ ಯಾವುದೇ ಭಾಷೆಯಲ್ಲಿ ಎತ್ಕೊಂಡು ನೀವು 10 ಸಲ ಓದಿದ್ರೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಭಾರತದ ಸಂವಿಧಾನ ಒಂದು ಕತೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಅದೊಂದು ಕವಿತೆ ಅಲ್ಲ, ಅದೊಂದು ಫಿಕ್ಷನ್ ಅಲ್ಲ. ಹಾಗಾದ್ರೆ ಭಾರತದ ಸಂವಿಧಾನ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಭಾರತ ದೇಶನ ಅರ್ಥ ಮಾಡ್ಕೊಡದೆ ಸ್ನೇಹಿತರೆ ಭಾರತದ ಸಂವಿಧಾನ ಅರ್ಥ ಆಗೋದಿಲ್ಲ. ಭಾರತ ದೇಶನ ಅರ್ಥ ಮಾಡ್ಕೊಡೋದು ಅಂದ್ರೇನು? ನಾವು ಮಿಡ್ಲ್ ಸ್ಕೂಲು, ಹೈಸ್ಕೂಲ್ನೆಲ್ಲ ನಮ್ಮ ಎಷ್ಟು ಕೇಳಿಕೊಟ್ಟಿದ್ದೇನು ಅಂತಂದ್ರೆ, ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಇದೆ, ಈ ಕಡೆ ಅರೇಬಿಯಾ ಸಮುದ್ರ ಇದೆ, ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ, ಮಧ್ಯದಲ್ಲಿ ವಿಂಧ್ಯ ಪರ್ವತಗಳಿವೆ, ಜೀವನದಿಗಳಿವೆ. ಇಷ್ಟೇ ಅಲ್ಲ ನಮ್ಮ ಎಷ್ಟು ಹೇಳ್ಕೊಟ್ಟಿರೋದು? ಇಷ್ಟೇ ತಾನೆ? ಇಲ್ಲ. ದೇಶ ಅಂದ್ರೆ ಅಷ್ಟು ಮಾತ್ರ ಅಲ್ಲ. ತೆಲುಗುನ ಒಬ್ಬ ಮಹಾಕವಿ ಹೇಳ್ತಾನೆ, ದೇಶಮಂಟೆ ಮಟ್ಟಿ ಕಾದೋಯ್, ದೇಶಮಂಟೆ ಮನುಷ್ಯಲೋಯ್. ಎ ನೇಷನ್ ಈಸ್ ನಾಟ್ ಮೇಡ್ ಆಫ್ ಜಸ್ಟ್ ಲ್ಯಾಂಡ್, ಎ ನೇಷನ್ ಈಸ್ ಮೇಡ್ ಆಫ್ ಇಟ್ಸ್ ಪೀಪಲ್. ಆ ಜನರ ಬಗ್ಗೆ ನಾವು ತಿಳ್ಕೊ, ಆ ಜನರ ಬಗ್ಗೆ ತಿಳ್ಕೊಂಡ್ರೆ ಆ ದೇಶದ ಬಗ್ಗೆ ತಿಳ್ಕೊಂಡಂಗೆ. ಆ ದೇಶದ ಜನರ ಬಗ್ಗೆ ನಾವೇನು ತಿಳ್ಕೋಬೇಕು? ಈ ದೇಶದ ಜನರ ಇತಿಹಾಸನ ತಿಳ್ಕೋಬೇಕು, ನಮ್ಮ ಮೂಲ ಯಾವುದು ಅಂತ ತಿಳ್ಕೋಬೇಕು.
ನಮ್ಮ ಆರ್ಥಿಕ ಸಂಬಂಧಗಳೇನು, ಸಾಮಾಜಿಕ ಸಂಬಂಧಗಳೇನು, ಸಾಂಸ್ಕೃತಿಕ ಸಂಬಂಧಗಳೇನು ಅಂತ ತಿಳ್ಕೋಬೇಕು. ನಮ್ಮ ಧರ್ಮಗಳೇನು, ನಮ್ಮ ಜಾತಿಗಳೇನು ಅಂತ ತಿಳ್ಕೋಬೇಕು. ನಮ್ಮ ಸಂಸ್ಕೃತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು. ನಮ್ಮ ಭಾಷೆಗಳೇನು ಅಂದ್ರೆ ತಿಳ್ಕೋಬೇಕು. ಇವು ಒಟ್ಟು ತಿಳ್ಕೊಂಡ್ರೆ ಒಂದು ದೇಶ ತಿಳ್ಕೊಂಡ್ರೆ. ನಾನು ಎಲ್ಲ ಈ ವಿವರಗಳಿಗೆ ಹೋಗೋದಿಲ್ಲ, ಕೇವಲ ಒಂದು 2 ವಿಚಾರಗಳನ್ನು ಮಾತ್ರ. ಈ ದೇಶಕ್ಕೆ ಹೊರಗಡೆಯಿಂದ ಕೆಲವರು ಆಹಾರವನ್ನು ಹುಡುಕಿಕೊಂಡು ಬಂದರು. ಮತ್ತೊಂದು ಕಾಲದಲ್ಲಿ ಫಲವತ್ತಾದ ಕೃಷಿ ಭೂಮಿ ಇದೆ, ಜೀವನ ನದಿಗಳಿವೆ ಅಂತೇಳಿ ಕೃಷಿ ಮಾಡೋಣ ಅಂತ ಹೊರದೇಶಗಳಿಂದ ಜನ ಬಂದಿರಲಿ. ಭಾರತ ಬಹಳ ದೊಡ್ಡ ಜನಸಂಖ್ಯೆ ಇರತಕ್ಕಂಥ ದೇಶ, ಮಾರುವಂತ ಸರಕು ಇದೆ, ಕೊಂಡುಕೊಳ್ಳುವಂತ ಸರಕು ಇದೆ ಅಂತ ಹೊರಗಡೆಯಿಂದ ವ್ಯಾಪಾರಸ್ಥರು ಬಂದರು. ಭಾರತ ದೇಶದಲ್ಲಿ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಇದೆ, ಶಿಲ್ಪಕಲೆ ಇದೆ, ಸಾಹಿತ್ಯ ಇದೆ, ಸಂಗೀತ ಇದೆ, ಜನಪದ ಇದೆ, ನೃತ್ಯ ಇದೆ. ಇದನ್ನು ನೋಡಿ ಆನಂದಿಸೋಣ ಅಂತ ಬಂದ. ಈ ದೇಶದ 6,50,000 ಹಳ್ಳಿಗಳಿವೆ. ಒಂದೊಂದು ಹಳ್ಳಿಗೂ ಒಂದೊಂದು ಜನಪದ ಇದೆ. ಮದ್ರಾಸ್ ತಮಿಳುನಾಡಿಗೆ ಹೋದ್ರೆ ಭರತನಾಟ್ಯಂ ಇದೆ, ಆಂಧ್ರಗೆ ಹೋದ್ರೆ ಕೂಚಿಪುಡಿ ಇದೆ, ಕರ್ನಾಟಕಕ್ಕೆ ಬಂದ್ರೆ ಯಕ್ಷಗಾನ ಇದೆ, ಕೇರಳಗೆ ಹೋದ್ರೆ ಕಥಕ್ಕಳಿ ಇದೆ, ಒರಿಸ್ಸಾಗೆ ಹೋದ್ರೆ ಒರಿಯಾ ಡ್ಯಾನ್ಸ್ ಇದೆ, ರಾಜಸ್ಥಾನ್ಗೆ ಹೋದ್ರೆ ಚೋಲಿ ಡ್ಯಾನ್ಸ್ ಇದೆ, ಪಂಜಾಬ್ಗೆ ಹೋದ್ರೆ ಪಂಜಾಬಿ ನೃತ್ಯ. ಈ ರೀತಿ ಪ್ರವಾಸಿಗರು ಇಲ್ಲಿನ ಸೌಂದರ್ಯ, ಶಿಲ್ಪಕಲೆ, ಸಾಹಿತ್ಯ, ಜಾನಪದ, ನೃತ್ಯ ಇವನ್ನೆಲ್ಲ ನೋಡಿ ಆನಂದಿಸೋಣ ಅಂತ ಹೊರಗಡೆಯಿಂದ ಬಂದರು. ಇದರ ಜೊತೆಗೆ ಇಲ್ಲಿ ಮಹಾನ್ ವಿದ್ಯಾಲಯಗಳಿದ್ವು. ನಳಂದ ಯೂನಿವರ್ಸಿಟಿ, ತಕ್ಷಶಿಲಾ ಯೂನಿವರ್ಸಿಟಿ, ಪಂಚಶೀಲ ಯೂನಿವರ್ಸಿಟಿ ಅಂತ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಇದ್ವು. ಹೊರಗಡೆಯಿಂದ ಸಾವಿರಾರು ಜನ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಆಗಿನ ಕಾಲದಲ್ಲಿ 300 ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಇದ್ವಂತೆ, 3,000 ಕೋರ್ಸಸ್ ಹೇಳ್ಕೊಟ್ಟಿದ್ದಂತೆ ಈ ವಿಶ್ವವಿದ್ಯಾಲಯ. ಹಾಗಾಗಿ ಜ್ಞಾನಾರ್ಜನೆಗಾಗಿ ಹೊರಗಡೆಯಿಂದ ನಮ್ಮ ದೇಶಕ್ಕೆ ಬಂದರು. ಮತ್ತೆ ಕೆಲವರು ಬಂದರು, ಆಕ್ರಮಣಕಾರರಾಗಿ ಬಂದರು, ದಾಳಿಕೋರರಾಗಿ ಬಂದರು. ಈ ರೀತಿ ಬಂದಂತ ಜನ ಅವರು ಒಂದು ದೇಶದಿಂದ ಬರಲಿಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಬಂದರು, ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಬಂದರು, ಬೇರೆ ಬೇರೆ ರೇಸಸ್ ಇಂದ ಬಂದರು. ಪ್ರೋಟೋ ಆಸ್ಟ್ರಲಾಯ್ಡ್, ಪ್ಯಾಲಿಯೋ ಮೆಡಿಟ್ರೇನಿಯನ್, ಕ್ಯಾಕಸಾಯ್ಡ್, ಮಂಗಲಾಯ್ಡ್, ನೀಗ್ರಾಯ್ಡ್, ಈ ರೀತಿ ರೇಸಸ್ ಇಂದ ಬಂದರು. ಈ ರೀತಿ ಬಂದಂತ ಜನ ಅವ್ರ ಕೆಲಸ ಮುಗಿದ ಮೇಲೆ ವಾಪಸ್ ಹೋಗ್ಲಿಲ್ಲ. ಬಹುಪಾಲು ಜನ ಒಂದು 25% ಹೋಗಿಡ್ಬೋದು, 75% ಇಲ್ಲೇ ಚೆನ್ನಾಗಿದೆ ಅಂತ ಉಳಿದ್ಬಿಟ್ಟು. ಈ ಉಳಿದಂತ ಜನ ಆ ಊರಿನಿಂದ ಬಂದವರು ಇಲ್ಲಿ, ಯುರೋಪ್ನಿಂದ ಬಂದವರಲ್ಲಿ, ಆಫ್ರಿಕಾದಿಂದ ಬಂದವರಲ್ಲಿ ಉಳಿಲಿಲ್ಲ. ಅವರೆಲ್ಲ ಇಂಟರ್ಮಿಂಗಲ್ ಆಗೋದ್ರು. ಆ ಇಂಟರ್ಮಿಂಗಲ್ನ ಪರಿಣಾಮವಾಗಿ ಇವತ್ತು ಈ ದೇಶದಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಪಾರ್ಸಿ ಧರ್ಮ ಇದೆ. 4,635 ಜಾತಿಗಳಿವೆ ಈ ದೇಶದಲ್ಲಿ. ವಿವಿಧ ಧರ್ಮದ ಜನ, ವಿವಿಧ ಜಾತಿಯ ಜನ, ನಾವೆಲ್ಲ ಒಟ್ಟಿಗೆ ಬಾಳಿದೀವಿ. ಒಬ್ಬರನ್ನ ಇನ್ನೊಬ್ಬರು ಪ್ರೀತಿಸಿದ್ರು, ಒಬ್ಬರನ್ನ ಇನ್ನೊಬ್ಬರು ಗೌರವಿಸಿದ್ರು, ಇನ್ನೊಬ್ಬರಲ್ಲಿ ಇನ್ನೊಬ್ಬರ ನಂಬಿಕೆ ಇಟ್ಟರು, ಈ ದೇಶದಲ್ಲಿ ಬಾಳಿದ್ರು, ಈ ದೇಶನ ಕಟ್ಟಿದ್ರು. ಇದನ್ನೇ ಬಸವಣ್ಣ ತತ್ವದಲ್ಲಿ ಹೇಳೋದು ಭಾರತದ ಬಹುತ್ವ. ಎಲ್ಲ ಧರ್ಮದ ಜನ, ಎಲ್ಲ ಜಾತಿಯ ಜನ, ಎಲ್ಲ ಭಾಷೆಯ ಜನ, ಎಲ್ಲ ವರ್ಗದ ಜನ ಇಲ್ಲಿ ಬೆರೆತು ನೆಮ್ಮದಿಯಿಂದ ಬದುಕಬಹುದು ಅಂತಕ್ಕಂಥ ಸಂದೇಶನ ಕೊಟ್ಟಿದ್ದು ವಚನಕಾರ. ಅದನ್ನೇ ಭಾರತದ ಸಂವಿಧಾನದಲ್ಲಿ ನಮಗೆ ರಕ್ಷಣೆ ಮಾಡಿಕೊಟ್ಟು. ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಲ್ಯಾಂಗ್ವೇಜ್, ಜೆಂಡರ್, caste, equal protection of law to all, equal treatment to all, and equal opportunities to all. ಇದನ್ನೇ ಭಾರತದ ಸಂವಿಧಾನದಲ್ಲಿ ನಾವು ಈ ಬಹುತ್ವವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಹಿಂದೂ ಮುಸ್ಲಿಂ ಗಲಾಟೆ ಬೇಕಾ? ಮಹಾರಾಷ್ಟ್ರ ಕರ್ನಾಟಕ ಗಲಾಟೆ ಬೇಕಾ? ಕಾವೇರಿ ಗಲಾಟೆ ಬೇಕಾ? ಕಾಸರಗೋಡು ಗಲಾಟೆ ಬೇಕಾ? ಬೆಳಗಾವಿ ಗಲಾಟೆ ಬೇಕಾ? ಹೇಳ್ರಿ. ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಈ ಬಹುತ್ವವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ಬಹುತ್ವವನ್ನು ನಮ್ಮ ಸಂವಿಧಾನದಲ್ಲಿ ರಕ್ಷಣೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ಬಹುತ್ವ ಇವತ್ತು ಬಹಳ ಡೇಂಜರಸ್ ಸಿಚುಯೇಷನ್ ಅಲ್ಲಿದೆ. ಅದರೆಲ್ಲವನ್ನು ನಾವೆಲ್ಲರೂ ರಕ್ಷಣೆ ಮಾಡ್ತಕ್ಕಂಥ ಬಹುದೊಡ್ಡ ಕರ್ತವ್ಯ ನಮ್ಮ ಮೇಲಿದೆ, ಬಹುದೊಡ್ಡ ಜವಾಬ್ದಾರಿ ನಮ್ಮ. ಈ ಬಹುತ್ವ ಅಂತಕ್ಕಂಥದ್ದು ಇಲ್ಲಿಗೆ ನಿಲ್ಲೋಲ್ಲ. ನಾನು ಅನೇಕ ಸಲ ನನ್ನ ಉಪನ್ಯಾಸಗಳೇ, ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ನಾವು ಶಿವಭಕ್ತರು.
ಶಿವಭಕ್ತರಿಗೆ ವಾರದ ಒಪ್ಪತ್ತು ಯಾವತ್ತು? ನಿಮ್ಮ ಕಡೆ ವಾರದ ಒಪ್ಪತ್ತಿಲ್ಲ? ಸೋಮವಾರ. ನನ್ನ ತಂದೆ ಮದುವೆ ಆಗಿದ್ದು ವೆಂಕಟೇಶನ್ ಭಕ್ತನ ಕುಟುಂಬ. ಅವ್ರಿಗೆ ಯಾವುದು ಒಪ್ಪತ್ತು? ವೆಂಕಟೇಶ್ವರ ಭಕ್ತರಿಗೆ ಶನಿವಾರ. ನೋಡಿ, ಸೋಮವಾರ ಶನಿವಾರ ಒಂದಾಯ್ತು. ನನ್ನ ತಾಯಿ ನನ್ನ ತಂದೆ ಮನೆಗೆ ಬರುವಷ್ಟೊತ್ತಿಗೆ ನನ್ನ ಅಜ್ಜಿ ಸತ್ತೋಗಿದ್ದು, ನನ್ನ ತಾತ ಸತ್ತೋಗಿದ್ದು. ನನ್ನ ತಾಯಿ ಒಬ್ಬಳೆ ಮನೆಯಲ್ಲಿ ಹೆಂಗಸು. ಈ ವಿಜಯಲಕ್ಷ್ಮಿ ಮೇಡಮ್ ತಪ್ಪ ಸ್ವಲ್ಪ ಗಟ್ಟಿ ಹೆಂಗಸಾಗಿ, ಸ್ವಲ್ಪ ಧೈರ್ಯದ ಹೆಂಗ್ಲೂ ಕೂಡ. ಆಕೆ ಮಾತು ನಡೀತಿತ್ತು ಮನೇಲಿ, ಯಾಕಂದ್ರೆ ಒಬ್ಬಳೆ ಹೆಂಗಸು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಾವು ನೋಡ್ತಾ ಇದ್ದಂಗನೆ ನಮ್ಮ ತಾಯಿ ಏನ್ ಮಾಡಿಬಿಟ್ಲು ಗೊತ್ತಾ? ನಮ್ಮ ಸೋಮವಾರ ಒಪ್ಪತ್ತನ್ನು ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ಲು. ನಾನು ಮದುವೆ ಆಗಿದ್ದು ಮದನಪಲ್ಲಿ ಹತ್ರ ಆಂಧ್ರ ಪ್ರದೇಶ ಒಂದು ಹಳ್ಳಿ ಹೆಂಗಸನ್ನ. ನಾನು ಮದುವೆ ಆದ್ಮೇಲೆ ಬೆಂಗಳೂರಿನಲ್ಲಿ ನಾವು ಸಂಸಾರ ಪ್ರಾರಂಭ ಮಾಡಿದೆ. ಯಾರಾದ್ರೂ ಅನುಭವಿಸ್ತಿದ್ರೆ ಹೇಳಿ, 2 ದಿವಸದಲ್ಲಿ ಹೆಂಡತಿ ಅರ್ಥ ಆಗುತ್ತಾ? ನನಗಂತೂ ಅರ್ಥ ಆಗ್ಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಆಗಿದೆ 2 ದಿವಸದಲ್ಲಿ? ಇದುವರೆಗೂ ನನ್ನ ಹೆಂಡತಿ ನನ್ಗೆ ಅರ್ಥನೇ ಆಗಿಲ್ಲ. 2 ದಿವಸ ಆಯ್ತು, ನಮ್ಗೆ ಸೋಮವಾರ ಬಂತು ಮೇಡಮ್, ನನ್ನ ಹೆಂಡತಿ ಒಪ್ಪತ್ತು ಮಾಡಲಿಲ್ಲ. ನಾನು ಅಂದ್ಕೊಂಡು, ನನ್ನ ತಾಯಿ ತರ ಇವರು ವೆಂಕಟೇಶನ್ ಭಕ್ತದವರು ಇರಬೇಕು, ನೋಡೋಣ ಅಂತ ಶನಿವಾರದವರೆಗೂ ಕಾದೆ. ಶನಿವಾರ ಬಂತು, ನನ್ನ ಹೆಂಡತಿ ಒಪ್ಪತ್ತು ಮಾಡಲಿಲ್ಲ. ಲೇಟೆಸ್ಟ್ ಟ್ರೆಂಡ್ ಹೆಂಗಸರೆಲ್ಲ ಶುಕ್ರವಾರಕ್ಕೆ ಹೋಗ್ತಾ ಇದ್ದಾರೆ ಇವಾಗ, ನೋಡೋಣ ಶುಕ್ರವಾರವನ್ನು ನೋಡ್ಬಿಡೋಣ. ಶುಕ್ರವಾರವರೆಗೂ ಕಾದೆ, ನನ್ನ ಹೆಂಡತಿ ಒಪ್ಪತ್ತು ಮಾಡಲಿಲ್ಲ. ಇದೇನೋ ಮರ್ಯ, ಸೋಮವಾರ ಇಲ್ಲ, ಶನಿವಾರ ಇಲ್ಲ, ಶುಕ್ರವಾರ ಇಲ್ಲ, ಯಾವ ಕಾಡಿಂದ ಹಿಡ್ಕೊಂಡ್ಬಂದೆ ಈ ಪ್ರಾಣಿಯನ್ನ ಅಂತ ನಾನು. ಅಂದ್ರೆ ನಮ್ಮ ಮನೆಯಲ್ಲಿ ಒಪ್ಪತ್ತಿದೆ. ಯಾವತ್ತು ನನ್ನ ಹೆಂಡತಿ ನನ್ನ ಮೇಲೆ ಜಗಳ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅಡಿಗೆ ಮಾಡಲ್ವೋ ಆವತ್ತೇ ನನಗೆ ಒಪ್ಪತ್ತು. ಅರೆ, ನಮ್ಮನೆ ದೋಸೆ ಯಾವ ರೀತಿ ತೂತೋ ನಿಮ್ಮ ಪ್ರತಿಯೊಬ್ಬರ ಮನೇನೂ ಅದೇ ತೂತಿನ ದೋಸೆ. ನಾನು ಹೇಳ್ಕೊಳ್ತಾ ಇದ್ದೀನಿ, ನೀವು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಇದು ಇಲ್ಲಿಗೆ ನಿಲ್ಲಲ್ಲ. ನೋಡಿ, ಈ ಇಂಟರ್ಮಿಂಗಲ್ನ ಪರಿಣಾಮ ಎಷ್ಟು ದೊಡ್ಡದು ಅಂತ, ಎಷ್ಟು ವ್ಯಾಪಕವಾಗಿ ಪರಿಣಾಮ ಬಿದ್ದಿದೆ ಅಂತಂದ್ರೆ, ನಾನು ಕೋಲಾರ ಜಿಲ್ಲೆಯವರು, ನೀವು ಬಾಗಲಕೋಟೆ ಜಿಲ್ಲೆಯವರು. ನನ್ನ ಮಾತೃಭಾಷೆ ಬೇರೆ, ನಿಮ್ಮ ಮಾತೃಭಾಷೆ ಬೇರೆ. ನಮ್ಮ ಆಹಾರ ಪದ್ಧತಿ ಬೇರೆ. ನಾವು ರಾಗಿ ಮುದ್ದೆ ತಿನ್ನೋರು, ನೀವು ಜೋಳದ ರೊಟ್ಟಿ ತಿನ್ನೋರು. ನಾವು ಚಡ್ಡಿ ಹಾಕೊಂಡು ಓಡಾಡೋರು, ನೀವು ಕಚ್ಚಾ ಕಟ್ಕೊಂಡು ಪೈಜಾಮ ಹಾಕೊಂಡು ಓಡಾಡೋರು ನಿಮ್ಮ ಪ್ರದೇಶದಲ್ಲಿ. ಇಷ್ಟೆಲ್ಲ ಭಿನ್ನತೆ ಇದ್ರೂ ಕೂಡ ನಮ್ಮಲ್ಲಿ ಒಂದು ಕಾಮನ್ ಫ್ಯಾಕ್ಟ್ ಇದೆ. ನಿಮ್ಮಲ್ಲಿ ನನ್ನಲ್ಲಿ ಒಂದು ಕಾಮನ್ ಫ್ಯಾಕ್ಟ್ ಇದೆ. ಏನ್ ಹೇಳಿ? ಇಲ್ಲ ಇಲ್ಲ. ನಾನು ಯಾವ ಕಲರ್ ಇದ್ದೀನಿ? ಕಪ್ಪಗಿಲ್ವಾ? 99.9% ಇಲ್ಲಿ ಕೂತಿರೋರೆಲ್ಲ ನನ್ನ ಕಲರೇ, ನನ್ನ ಮೈಕಟ್ಟೆ. ಹೌ ಇಸ್ ಇಟ್ ಈಸ್ ಪಾಸಿಬಲ್ ಇನ್ ದಿಸ್ ಕಂಟ್ರಿ? It is because of intermingle of so many races, so many nationalities, so many language families. ಇವರೆಲ್ಲ ಇಂಟರ್ಮಿಂಗಲ್ನ ಪರಿಣಾಮವಾಗಿ ಇವತ್ತು ಈ ದೇಶದಲ್ಲಿ ನಾವೆಲ್ಲ ಬದುಕಿರ್ತಕ್ಕ. ಈ ಸತ್ಯನ ಅರ್ಥ ಮಾಡಿಕೊಂಡ್ರೆ ಮೇಲ್ಜಾತಿ ಕೀಳ್ಜಾತಿ ಬೇಕಾ? ಆ ಧರ್ಮ ಈ ಧರ್ಮ ಬೇಕಾ? ಆ ಊರು ಈ ಊರು ಬೇಕಾ? ಆ ಭಾಷೆ ಈ ಭಾಷೆ ಬೇಕಾ? ಈ ಸತ್ಯ ನಾವು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಲಿಂಗಾಯತ ಸ್ವತಂತ್ರ ಧರ್ಮ ಹೇಗೆ? ನಾನು ಇದುವರೆಗೂ ಎಲ್ಲೂ ಇದನ್ನ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದೆ. ನಾನು ಮತ್ತು ನನ್ನ ಕಮಿಟಿ ಆಳವಾದಂಥ ಅಧ್ಯಯನ ಮಾಡಿ ಸಾವಿರಾರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳನ್ನು ಗಮನಿಸಿ, ರಾಷ್ಟ್ರೀಯ ಬೆಳವಣಿಗೆಗಳನ್ನು ಗಮನಿಸಿ, ಚಾರಿತ್ರಿಕ ಹಿನ್ನೆಲೆಯನ್ನು ತೆಗೆದು ಆಯೋಗಗಳು ಏನು ಹೇಳಿದಿವೆ, ಗೆಜೆಟರ್ಸ್ ಏನು ಹೇಳಿದೆ, ಬ್ರಿಟಿಷರ ಕಾಲದಲ್ಲಿ ಏನು ಹೇಳಿದ್ದಾರೆ, ಮೊಘಲರ ಕಾಲದಲ್ಲಿ ಏನು ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಸಾವಿರಾರು ವಚನಗಳನ್ನು ನಾವು ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಧರ್ಮಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ. ಹಿಂದೂ ಧರ್ಮ ಅಂದ್ರೇನು, ಇಸ್ಲಾಂ ಧರ್ಮ ಅಂದ್ರೇನು, ಕ್ರೈಸ್ತ ಧರ್ಮ ಅಂದ್ರೇನು, ಬೌದ್ಧ ಧರ್ಮ ಅಂದ್ರೇನು, ಸಿಖ್ ಧರ್ಮ ಅಂದ್ರೇನು, ಜೈನ ಧರ್ಮ ಅಂದ್ರೇನು, ಪಾರ್ಸಿ ಧರ್ಮ ಅಂದ್ರೇನು, ಜಗತ್ತಿನ ಎಲ್ಲ ಧರ್ಮಗಳನ್ನು ನಾವು ಅಭ್ಯಾಸ ಮಾಡಿ
ಹಿಂದೂ ಧರ್ಮಕ್ಕೂ ವೀರಶೈವ ಧರ್ಮಕ್ಕೂ ವ್ಯತ್ಯಾಸ ಏನು? ಹಿಂದೂ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ವ್ಯತ್ಯಾಸ ಏನು? ವೀರಶೈವ ಧರ್ಮಕ್ಕೂ ಲಿಂಗಾಯತ ಧರ್ಮಕ್ಕೂ ವ್ಯತ್ಯಾಸ ಏನು ಅಂತ ಎಲ್ಲ ಪರೀಕ್ಷೆಗೆ ಒಳಪಡಿಸಿದ್ವಿ. ಈ ಎಲ್ಲ ಪರೀಕ್ಷೆಗಳು ಒಳಪಡಿಸಿದಂತೆ ಈ ಒಂದು ಲಿಂಗಾಯತ ಧರ್ಮದಲ್ಲಿ ವಿಶೇಷವಾದಂಥ ಜಗತ್ತಿನ ಯಾವ ಧರ್ಮದಲ್ಲೂ ಇರ್ತಕ್ಕಂಥ ವಿಶೇಷ ಗುಣಗಳನ್ನು ನಾವು ಕಂಡ್ವಿ. ಜಗತ್ತಿನ ಎಲ್ಲ ದಾರ್ಶನಿಕರು ಹೇಳಿದ್ರು, ಕಾಯಕ ಮಾಡಯ್ಯ ನೀನು ಕೈಲಾಸಕ್ಕೆ ಹೋಗ್ತೀಯ ಅಂತ. ಆದರೆ ವಚನಕಾರರು ಹೇಳಿದ್ರು, ಕಾಯಕವೇ ಕೈಲಾಸ ಮಹಾದೇವ. ಇದಕ್ಕಿಂತ ಡಿಫರೆನ್ಸ್ ಯಾವುದಾದ್ರೂ ಬೇಕಾ? ಎಲ್ಲ ಧರ್ಮಗಳಲ್ಲೂ ದಾನ ಇದೆ, ಆದರೆ ಲಿಂಗಾಯತ ಧರ್ಮದಲ್ಲಿ ದಾಸೋಹ ಇದೆ. ಎಲ್ಲ ಧರ್ಮಗಳಿಗೆ ಧರ್ಮ ಗುರುಗಳಿದ್ದಾರೆ, ಧರ್ಮ ಗ್ರಂಥಗಳಿವೆ. ಆದರೆ ಲಿಂಗಾಯತ ಧರ್ಮಕ್ಕೆ ಬಸವಣ್ಣನವರು ಎಷ್ಟು ಮುಖ್ಯನೋ, ಕಕ್ಕಯ್ಯ ಚೆನ್ನಯ್ಯನೋ ಕೂಡ ವಚನ ಸಂಸ್ಕೃತಿಯಲ್ಲಿ ಅಷ್ಟೇ ಶ್ರೇಷ್ಠ ಸ್ಥಾನಮಾನ ಗಳಿಸಿತು. ಬಸವಣ್ಣನವರು ಬರೆದಂಥ ವಚನ ಎಷ್ಟು ಪರಿಣಾಮಕಾರಿಯಾಗಿದ್ದೋ, ಕ್ರಾಂತಿಕಾರಿ ಅಕ್ಕನಾಗಮ್ಮ ಬರೆದಿರ್ತಕ್ಕಂಥ ವಚನವೂ ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಈ ಸಮಾಜದ ಮೇಲೆ ಪ್ರಭಾವ ಬಿದ್ದಿದೆ. ಇಡೀ ಹಿಂದೂ ಧರ್ಮದಲ್ಲಿ 3 ಮುಕ್ಕೋಟಿ ದೇವತೆಗಳು ಅಂತ ನಾವು ಕರಿತೀವಿ. ಆದರೆ ಬಸವ ಧರ್ಮದಲ್ಲಿ ದೇವರೇ ಆತ್ಮ. ನಮ್ಮ ಆತ್ಮಲಿಂಗವೇ ನಮಗೆ ದೇವರು. ದೇವಾಲಯದ ಸಂಸ್ಕೃತಿಯನ್ನು ನಿರಾಕರಿಸಿದ್ರು, ಪೂಜಾರಿಗಳ ಸಂಸ್ಕೃತಿಯನ್ನು ನಿರಾಕರಿಸಿದ್ರು, ಮಿಡ್ಲ್ ಮೆನ್ ಸಂಸ್ಕೃತಿಯನ್ನೇ ನಿರಾಕರಿಸಿದ್ರು. ಜಗತ್ತಿನ ಎಲ್ಲ ಧರ್ಮಗಳಲ್ಲೂ ವರ್ಗ ಜಾತಿ ಇದೆ, ಆದರೆ ಲಿಂಗಾಯತ ಧರ್ಮದಲ್ಲಿ ಲಿಂಗ ಭೇದವಿಲ್ಲದ, ವರ್ಗ ಭೇದವಿಲ್ಲದ, ಜಾತಿ ಭೇದವಿಲ್ಲದ ಒಂದು ಸಮಾಜನ ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ಕಟ್ಟಿದ್ರಲ್ಲ. ಯಾವ ಧರ್ಮ ಕಟ್ಟಿದೆ ಜಗತ್ತು? ಜಗತ್ತಿನ ಎಲ್ಲ ಧರ್ಮಗಳಲ್ಲಿ ಮೌಢ್ಯಾಚಾರಕ್ಕೆ ಸ್ಥಾನಮಾನ ಇದೆ, ಜ್ಯೋತಿಷ್ಯಕ್ಕೆ ಸ್ಥಾನಮಾನ ಇದೆ. ಆದರೆ ಇಡೀ ಮೌಢ್ಯನ ಜ್ಯೋತಿಷ್ಯನ ಏಕಸಾಲಾಗಿ ನಿರಾಕರಿಸ್ತಕ್ಕಂಥ ಯಾವುದಾದ್ರು ಧರ್ಮ ಇದ್ರೆ ಈ ಜಗತ್ತಿನಲ್ಲಿ ಅದು ಲಿಂಗಾಯತ ಧರ್ಮ ಅಂತಕ್ಕಂಥದ್ದು ಬರೀ ಸಾಕ, ಇನ್ನ ಹೇಳ್ಬೇಕಾ? ಹೀಗೆ ನಾವು 1, 2, 3, 4, 5 ಈ ಎಲ್ಲ ವಿವರಗಳನ್ನು ಕೊಟ್ಟು ನಾವೊಂದು ವರದಿಯನ್ನು ಕೊಟ್ಟು, ಅದು ನಮ್ಮ ಸಮಿತಿಯಲ್ಲಿರ್ತಕ್ಕಂಥ ನಾವೆಲ್ಲರೂ ಬಂಧುಗಳೇ, ನಾನು ಒಬ್ಬನು ಬರೆದಿದ್ದಿಲ್ಲ, ಒಬ್ಬೊಬ್ಬರು ಒಂದೊಂದು ಚಾಪ್ಟರ್ ಬರೆದಿವಿ. ನಾವು ನಮ್ಮ ಎಲ್ಲ ಚಾಪ್ಟರ್ ಒಬ್ಬೊಬ್ಬರು ಬರೆದಿದ್ದು ಯುನಾನಿಮಸ್ ಒಪಿನಿಯನ್ ಆಯಿತು, ಒಂದು ಸಹಮತದಿಂದ ನಾವು ವರದಿಯನ್ನು ಕೊಟ್ಟಿದ್ದೀವಿ. ರಾಜಕಾರಣ ಇನ್ನೊಬ್ರು ಒಪ್ತಾರೋ ಬಿಡ್ತಾರೋ, ಅದು ಒಬ್ಬರಿಗೆ ಲಾಭ ಆಗುತ್ತೋ ಇನ್ನೊಬ್ರಿಗೆ ನಷ್ಟ ಆಗುತ್ತೋ ಗೊತ್ತಿಲ್ಲ. ರಾಜಕಾರಣದಿಂದ ಸಪರೇಟ್ ಮಾಡಿ, ಮಠಗಳಿಂದ ಸಪರೇಟ್ ಮಾಡಿ ನಮ್ಮ ವರದಿಯನ್ನು ಅಭ್ಯಾಸ ಮಾಡಿ, ನಮ್ಮ ವರದಿಯನ್ನು ವಿಶ್ಲೇಷಣೆ ಮಾಡಿ, ನಮ್ಮ ವರದಿಯನ್ನು ವಿಮರ್ಶೆ. ಈ ಧರ್ಮದ ಮಹತ್ವವನ್ನು ಎತ್ತಿಡಿದು ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿಸಬೇಕು ಅಂತಂದ್ರೆ ಈ ಸಮಾಜದ ಕಾಯಿಕ ವರ್ಗ ಇದನ್ನು ಕೈಗೆತ್ಕೋಬೇಕು, ಅವರು ಇದನ್ನು ಪ್ರತಿಪಾದಿಸಬೇಕು, ಅವರು ಇದನ್ನು ಜಾರಿಗೆ ಪಡಿಸಬೇಕು. ಆ ಕಾಯಿಕ ಜೀವಿಗಳಿಂದಾನೇ ಲಿಂಗಾಯತ ಧರ್ಮಕ್ಕೆ ಜೀವ ಇರೋದು ಅಂತಕ್ಕಂಥ ಒಂದು ಮಾತನ್ನು ನಾನು ಈ ಸಂದರ್ಭ. ಎರಡನೇದು, ಸುಪ್ರೀಂ ಕೋರ್ಟ್ ಹಿಂದೂ ಒಂದು ಧರ್ಮವಲ್ಲ, ಅದೊಂದು ಜೀವನ ಪದ್ಧತಿ ಅಂತ ಹೇಳಿದೆ, ನಿಜ. ಆದರೆ ಆ ನಂತರ ಬಂದಂಥ ಕೆಲವು ಧರ್ಮ ಜಡ್ಜ್ಮೆಂಟ್ಸು ಹಿಂದೂ ಕೂಡ ಒಂದು ಧರ್ಮ ಅಂತೇಳಿ ಅಲ್ಲ, ಅದೊಂದು ಜೀವನ. ಹಿಂದೂಯಿಸಮ್ ಈಸ್ ನಾಟ್ ಎ ರಿಲಿಜನ್. ಅದು ಯಾಕೆ ಹೇಳಿದ್ರು ಅಂತಂದ್ರೆ, ಯುರೋಪ್ ಕಂಟೆಸ್ಟ್ನಲ್ಲಿ ಈಗ ಇಸ್ಲಾಂಗೆ ಕುರಾನ್ ಅಂತ ಒಂದು ಗ್ರಂಥ ಇದೆ, ಪ್ರೊಫೆಟ್ ಅಂತ ಒಬ್ಬ ಗುರು ಇದ್ದಾರೆ, ಜೀಸಸ್ ಕ್ರೈಸ್ಟ್ ಇದ್ದಾರೆ, ಬೈಬಲ್ ಇದ್ದಾರೆ, ಬುದ್ಧ ಇದ್ದಾನೆ, ಬುದ್ಧನ ಬೋಧೆಗಳಿದೆ, ಗುರುನಾನಕ್ ಇದ್ದಾರೆ, ಗುರುಗ್ರಂಥ ಇದೆ, ಮಹಾವೀರರಿದ್ದಾರೆ, ಅವ್ರಿಗೊಂದು ಗ್ರಂಥ. ಆದರೆ ಹಿಂದೂಗಳಿಗೆ ಯಾರು ಗುರು? ಹಿಂದೂಗಳಿಗೆ ಯಾವುದು ಗ್ರಂಥ? ಈ ದೇಶದಲ್ಲಿ ರಾಮಾಯಣಗಳೇ 300ಕ್ಕಿಂತ ಹೆಚ್ಚು ರಾಮಾಯಣಗಳಿವೆ, 300ಕ್ಕಿಂತ ಹೆಚ್ಚು ಮಹಾಭಾರತಗಳಿವೆ. ಮಹಾಭಾರತ ಗ್ರಂಥನ, ರಾಮಾಯಣ ಗ್ರಂಥನ, ರಾಮಾಯಣ ಗ್ರಂಥ ಬಂದಾಗ ವಾಲ್ಮೀಕಿ ಬರೆದಿದ್ದ ಗ್ರಂಥನ ಕುವೆಂಪು ಬಂದಿದ್ದ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರು ಹಿಂದೂ ಒಂದು ಧರ್ಮ ಅಂತ.
ಆದರೆ ಆ ನಂತರದ ಕೆಲವು ತೀರ್ಪುಗಳಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಿಂದೂ ಕೂಡ ಒಂದು ಧರ್ಮ ಅಂತ ಪ್ರತಿಪಾದಿಸಿದೆ. ಹಾಗಾಗಿ ನಾವು ಆ ಚರ್ಚೆಗೆ ಹೋಗ್ಬೇಕಾಗಿಲ್ಲ. ಹಿಂದೂ ಒಂದು ಧರ್ಮನ ಅಲ್ಲ, ಒಂದು ಧರ್ಮ ಅಂತಾನೆ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅವರೊಂದು ವಿಚಾರನ ಪ್ರತಿಪಾದಿಸ್ತಾರೆ. ಒಪ್ಪೋದು ಬಿಡೋದು ನಮಗೆ ಬಿಟ್ಟು ವಿಚಾರ. ಅನುಭವದಿಂದ ನಾವು ತಿಳ್ಕೊಳ್ತೀವಿ ಯಾವ್ದು ನಮಗೆ ಒಳ್ಳೇದು ಅಂತ. ಈಗ ಭಾರತ ದೇಶದಲ್ಲಿ ಇಸ್ಲಾಂ ಬಂತು. ಜಗತ್ತಿನ ಹೊರ ದೇಶಗಳಲ್ಲಿ ಇಸ್ಲಾಂನಲ್ಲಿ ಎಷ್ಟು ಪಂಗಡ ಇದೆ? ಎರಡೇ, ಸುನ್ನೀಸ್ ಅಂಡ್ ಶಿಯಾಸ್. ಭಾರತ ದೇಶದಲ್ಲಿ ಇಸ್ಲಾಂನಲ್ಲಿ 200 ಜಾತಿಗಳಿವೆ. ಕ್ರಿಶ್ಚಿಯಾನಿಟಿನಲ್ಲಿ ಹೊರಗಡೆ ಎರಡು ಪಂಗಡ ಇದೆ. ಯಾವ್ದು ಹೇಳಿ? ಪ್ರೊಟೆಸ್ಟೆಂಟ್ಸ್ ಅಂಡ್ ಕ್ಯಾಥಲಿಕ್ಸ್ ಅಂತ. ಇಂಡಿಯಾದಲ್ಲಿ 400ಕ್ಕಿಂತ ಹೆಚ್ಚು ಜಾತಿಗಳಿವೆ. ಇಸ್ಲಾಂ ಈಸ್ ಇಂಡಿಯನೈಸ್ಡ್, ಕ್ರಿಶ್ಚಿಯಾನಿಟಿ ಈಸ್ ಇಂಡಿಯನೈಸ್ಡ್. ಹಾಗಾಗಿನೇ 4635 ಜಾತಿಗಳು, ಉಪಜಾತಿಗಳು ಭಾರತ ದೇಶದಲ್ಲಿ. ಹಾಗಾಗಿ ಇಲ್ಲಿ ಯಾವ ಧರ್ಮ ಏನು ಅಂತ ಅದಕ್ಕೆ ನಮ್ಮ ವರದಿಯಲ್ಲಿ ನಾವು ಹೇಳಿದ್ದೀವಿ, ಜಗತ್ತಿನ ಎಲ್ಲ ಧರ್ಮಗಳು ಹುಟ್ಟಿದ್ದು ಜನರ ಕಣ್ಣೀರನ್ನು ಒರೆಸೋಕೆ, ಜನರ ದುಃಖ ದುಮ್ಮಾನಗಳನ್ನು ಪರಿಹಾರ ಮಾಡೋದಕ್ಕೆ, ಜನರ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ. ಹಾಗಾಗಿನೇ ಧರ್ಮ ಅಂದ್ರೆ ದಮನಕ್ಕೆ ಒಳಗಾಗಿರ್ತಕ್ಕಂಥ ಜನರ ಧ್ವನಿಯೇ ಧರ್ಮ. ಹಾಗಾಗಿ ನಾವ್ಯಾರೂ ಕೂಡ ಧರ್ಮ ವಿರೋಧಿಗಳಾಗಬೇಕಾಗಿಲ್ಲ. ಆದರೆ ಧರ್ಮ ಅಪ್ರಜಾಪ್ರಭುತ್ವಗೊಂಡಾಗ ಅದು ಮೂಲಭೂತವಾದವಾಗುತ್ತೆ. ಅನ್ಡೆಮೊಕ್ರಟೈಸೇಷನ್ ಆಫ್ ರಿಲಿಜನ್. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಕೇರಳದಲ್ಲಿ ಒಂದು ಕಮ್ಯುನಿಟಿ ಗುರು ಹೇಳ್ತಾರೆ, ಗಂಡಸರೆಲ್ಲ ಟೋಪಿ ಹಾಕೋಬೇಕು. ನಮ್ಮ ರಂಜಾನ್ ದರ್ಗಾ ಅಂತ ಒಬ್ರು, ಇಲ್ಲ ನಾನು ಹಾಕೊಳ್ಳೋದಿಲ್ಲ. ಹಂಗಾದ್ರೆ ಜಾತಿಯಿಂದ ವರ್ಗ ಹಾಕಿ. ರಂಜಾನ್ ನನ್ನ ವರ್ಗ ಹಾಕಿದ್ರು, ಅವ್ರ ಹೆಂಡತಿನ ಏನ್ ಮಾಡ್ತೀರಾ? ಆಕೆನ ಆಕೆನ ವರ್ಗ ಹಾಕ್ತೀರಾ? ಆಕೆಯನ್ನು ನಿಮ್ಮ ಫರ್ಮಾನನ್ನ ಉಲ್ಲಂಘನೆ ಮಾಡಲಿಲ್ವಲ್ಲ? ತಂದೆ ತಾಯಿಯನ್ನು ವರ್ಗ ಹಾಕ್ತೀರಾ? ಮಕ್ಕಳನ್ನು ವರ್ಗ ಹಾಕ್ತೀರಾ? ಗಂಡ ಹೆಂಡತಿಯನ್ನು ಸಪರೇಟ್ ಮಾಡ್ತಕ್ಕಂಥ, ತಂದೆ ಮಕ್ಕಳನ್ನು ಸಪರೇಟ್ ಮಾಡ್ತಕ್ಕಂಥ, ಅಣ್ಣ ತಮ್ಮಂದ್ರ ಅಕ್ಕ ತಂಗಿರಿಯನ್ನು ಸಪರೇಟ್ ಮಾಡ್ತಕ್ಕಂಥ ನಮ್ಮ ಮನಸ್ಸಿಗೆ ವಿರುದ್ಧವಾದಂಥದ್ದನ್ನು ನಮ್ಮ ಮೇಲೆ ಹೇರ್ತಕ್ಕಂಥ ಪ್ರವೃತ್ತಿಯಲ್ಲ, ಅದನ್ನೇ ಧರ್ಮನ ಅಪ್ರಜಾಪ್ರಭುತ್ವಗೊಳಿಸೋದು. ಈ ಅಪ್ರಜಾಪ್ರಭುತ್ವಗೊಳಿಸೋದ್ರಿಂದ ಮೂಲಭೂತವಾಗುತ್ತೆ. ಆ ಮೂಲಭೂತವಾದ ಜನರಿಗೆ ಬಹಳ ತೊಂದರೆ ಕೊಡುತ್ತೆ. ಸಮಾಜದಲ್ಲಿ ಅನೇಕ ಕಷ್ಟಗಳು ಬರ್ತವೆ ಅದರಿಂದ. ಹಾಗಾಗಿ ನಾವು ಧರ್ಮ ವಿರೋಧಿಗಳಾಗೋದು ಬೇಡ, ಆದರೆ ಧರ್ಮವನ್ನು ಅಪ್ರಜಾಪ್ರಭುತ್ವಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ವಿರೋಧ ಮಾಡೋಣ. ಧರ್ಮ ರಾಜಕಾರಣ ಜೊತೆ ಬೆರೆತರೆ ಅದು ಕೋಮುವಾದ ಆಗುತ್ತೆ. ಒಬ್ಬ ರಾಜನಾದವನು ಅಧಿಕಾರದಲ್ಲಿದ್ದಾಗ ಜನರ ಕಷ್ಟಗಳನ್ನು ಪರಿಹರಿಸಬೇಕಲ್ಲ, ಜನರ ದುಃಖ ದುಮ್ಮಾನಗಳನ್ನು ಪರಿಹರಿಸಬೇಕಾಗಿಲ್ಲ. ಎಲ್ಲರನ್ನು ಮರೆತು ಬಿಟ್ಟು ಅವನ ಅರಮನೆಯಲ್ಲಿ ಭೋಗ ಜೀವನ ನಡೆಸ್ಕೊಂಡಿ ಜನ ಸುಮ್ಮನೆ ಬಿಡ್ತಾರ? ನೀನ್ ಸೀಟಿ ಖಾಲಿ ಮಾಡಯ್ಯ ಅಂತೇಳಿ ದಂಗೆ ಎತ್ತಾರೆ. ಆಗ ರಾಜ, ಹೌದಪ್ಪ ನೀವು ಹೇಳಿದ್ ಕರೆಕ್ಟ್ ಅಂತ ಕುರ್ಚಿ ಖಾಲಿ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮಂತ್ರಿಗಳು. ಯಾರಾದರೂ ಈ ದೇಶದಲ್ಲಿ ಇಲ್ಲಪ್ಪ ನಾಳೆಯಿಂದ ನಾನು ಕುರ್ಚಿ ಬೇಡ ಅಂತ ಹೇಳಿದ್ರು ಒಬ್ಬರನ್ನ ಹೇಳ್ಬಿಡ್ರಿ. ಜನರು ಸೋಲಿಸಿ ಉಗಿದು ಉಪ್ಪು ಹಾಕಿ ಕಳಿಸಿದ್ರೆ ಮಾತ್ರ ಅವ್ರು ಹೋಗೋದು. ಹೌದಾ ಅಲ್ವಾ? ಇದು ಇತಿಹಾಸ, ಜಗತ್ತಿನಾದ್ಯಂತ ಹಿಂಗೆ ನಡೆದುಕೊಂಡು ಬಂದಿದೆ. ಆಗ ಆ ರಾಜರು ಧರ್ಮಗುರುಗಳ ಹತ್ರ ಹೋಗ್ತಾರೆ, ಧರ್ಮಗುರುಗಳು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಡ್ತಾರೆ. ಆಗ ರಾಜನನ್ನ ಹಿಂದೆ ಇಟ್ಕೊಂಡು ಧರ್ಮಗುರುಗಳು ಜನರ ಮುಂದೆ ಬಂದು, ನೋಡ್ರಪ್ಪ ನಿಮ್ಮೆಲ್ಲ ಕಷ್ಟಕ್ಕೆ ನೀವು ಮಾಡಿರೋ ಪಾಪ ಕಾರಣ, ನಿಮ್ಮ ಕರ್ಮ ಕಾರಣ, ದೇವರು ಕೊಟ್ಟು ಶಾಪ ಕಾರಣ. ಹೌದಾ ಅಲ್ವಾ? ಅಂದಿದ್ದಾರೆ ಇಲ್ವಾ ನಮ್ಮ ಮುಂದೆ? ಹಾಗಾಗಿನೇ ಧರ್ಮ ರಾಜಕಾರಣ ಜೊತೆ ಬೆರೆತಾಗ ಅದು ಕೋಮುವಾದ ಆಗುತ್ತೆ. ಹಾಗಾಗಿ ನಾವು ಧರ್ಮ ವಿರೋಧಿಗಳಾಗಬೇಕಾಗಿಲ್ಲ, ಕೋಮುವಾದದ ಕಾರಣ ಮಾಡೋದನ್ನ ವಿರೋಧ ಮಾಡಿ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಧರ್ಮಗಳನ್ನು ನಾವು ಗೌರವಿಸೋಣ. ಆದರೆ ಧರ್ಮ ನಮ್ಮ ವೈಯಕ್ತಿಕ ವಿಚಾರ ಆಗಿ, ನಮ್ಮ ಮನೆ ವಿಚಾರ ಕೂಡ ಆಗಬಾರ್ದು. ನನ್ನ ಧರ್ಮ ನನ್ನ ಹೆಂಡತಿ ಮೇಲೆ ಹೇಳಬಾರ್ದು. ನನ್ನ ಹೆಂಡತಿ ದೈವ ಭಕ್ತೆ, ಆಕೆ ಧರ್ಮದ ಮೇಲೆ ನಂಬಿಕೆ ಇದೆ, ನನಗಿಲ್ಲ.
ಆದರೆ ನಾವಿಬ್ಬರೂ ಕೂಡ ಒಂದು ಮನೆಯಲ್ಲಿ ನೆಮ್ಮದಿಯಾಗಿ ಸಂಸಾರ ಮಾಡ್ತಾ ಇಲ್ವಾ? ನಾನು ಆಗಲೇ ಅದಕ್ಕೆ ಹೇಳಿದ್ದು, ನನ್ನ ತಾಯಿ ಸೋಮವಾರದಿಂದ ಶನಿವಾರಕ್ಕೆ ವಾರದ ಒಪ್ಪತ್ತು ಶಿಫ್ಟ್ ಮಾಡಿದಾಗ, ನನ್ನ ಹೆಂಡತಿ ವಾರದ ಒಪ್ಪತ್ತೇ ಮಾಡದೇ ಇದ್ದಾಗ ನಾವು ಜಗಳ ಮಾಡಲಿಲ್ಲ, ಬಡದಾಟ ಮಾಡಲಿಲ್ಲ, ಕೋರ್ಟ್ಗೆ ಹೋಗಿ ಡೈವರ್ಸ್ ಪಿಟಿಷನ್ ಹಾಕಲಿಲ್ಲ ಮೇಡಮ್. ವಿ ಲವ್ಡ್ ಈಚ್ ಅದರ್, ವಿ ರೆಸ್ಪೆಕ್ಟೆಡ್ ಈಚ್ ಅದರ್, ವಿ ಅಕಾಮಡೇಟೆಡ್ ದಿ ಫೀಲಿಂಗ್ ಆಫ್ ಈಚ್ ಅದರ್, ವಿ ಗೇವ್ ಬರ್ತ್ ಟು ಚಿಲ್ಡ್ರನ್, ಟುಡೇ ವಿ ಆರ್ ಹ್ಯಾವಿಂಗ್ ಗ್ರ್ಯಾಂಡ್ ಚಿಲ್ಡ್ರನ್. ದಿಸ್ ಈಸ್ ಇಂಡಿಯಾ, ದಿಸ್ ಈಸ್ ಪ್ಲೂರಲಿಸಮ್. ಹಾಗಾಗಿ ನಮ್ಮ ವರದಿಯಲ್ಲಿ ನಾವು ಹೇಳಿದ್ದೀವಿ, ಧರ್ಮ ಅಂತಕ್ಕಂಥದ್ದು ಯಾರೂ ವಿರೋಧ ಮಾಡಬೇಕಾಗಿ, ಆದರೆ ಧರ್ಮನ ಈ ಅಪ್ರಜಾಪ್ರಭುತ್ವಗೊಳ್ಳೋದಕ್ಕೆ ವಿರೋಧಿಸೋಣ, ಧರ್ಮನ ಕೋಮುವಾದಗೊಳಿಸೋದನ್ನು ನಾವು ವಿರೋಧಿಸೋಣ. ಧರ್ಮ ನಮ್ಮ ವೈಯಕ್ತಿಕ ವಿಚಾರ. ಮುಂದುವರೆದು ನಾವು ಹೇಳಿದ್ವಿ, ಧರ್ಮವನ್ನ ನೀನು ಹುಟ್ಟಿ ಬೆಳೆದ ಮೇಲೆ ನಿನಗೆ ಇಷ್ಟ ಬಂದಂಥ ಧರ್ಮನ ನೀನು ಪ್ರಾಕ್ಟೀಸ್ ಮಾಡ್ಬೋದು. ಧರ್ಮ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ನೀನು ಸ್ವಇಚ್ಛೆಯಿಂದ ಮತಾಂತರಗೊಳ್ಳಬಹುದು. ನನಗೆ ಯಾವುದೇ ಧರ್ಮ ಬೇಡ ಅಂತ ನೀನು ನಿರಾಕರಿಸ್ಬೋದು. ಅವಶ್ಯಕತೆ ಬಿದ್ದರೆ ನಿನ್ನದೇ ಒಂದು ಹೊಸ ಧರ್ಮವನ್ನು ಪ್ರತಿಪಾದಿಸೋದ ಹಕ್ಕು ನಮಗೆ ನಮ್ಮ ಸಂವಿಧಾನದಲ್ಲಿದೆ. ಯು ಹ್ಯಾವ್ ಗಾಟ್ ದಿ ರೈಟ್ ಟು ಪ್ರೊಫೆಸ್ ಎ ರಿಲಿಜನ್, propagate a religion and accept a religion. You have got the right voluntarily out of your own will and conscience to change the religion. You have got the right to discard all religions and declare yourself that I am not a religious man. You have got the right under the Indian Constitution to profound a new religion of your own. ನಿನ್ನದೇ ಆದಂಥ ಸ್ವತಂತ್ರವಾದ ಧರ್ಮನ ನೀವು ಮಾಡಬಹುದು ಅಂತಕ್ಕಂಥ. ನನಗೆ ಹಿಂಗೆ ಒಂದು ಸಮಾರಂಭದಲ್ಲಿ ನೀವು ಧರ್ಮನ ಒಡೆದಿರಿ ಅಂತ ಕೇಳಿದರು. ಒಂದು ಪ್ರಶ್ನೆ ಬಂತು ನನಗೆ ಬೆಂಗಳೂರಿನಲ್ಲಿ, ಅದು ಪತ್ರಿಕೆಗೆಲ್ಲ ಬಂದಿದೆ. ನೀವು ಧರ್ಮನ ಒಡೆದ್ರಿ, ಹಿಂದೂಗಳೇ ಬೌದ್ಧ ಧರ್ಮನ ಸ್ಥಾಪನೆ ಮಾಡಿಕೊಂಡಿದ್ದು ಅಲ್ವಾ? ಹಿಂದೂಗಳೇ ಬೌದ್ಧ ಧರ್ಮನ ಸ್ಥಾಪನೆ ಮಾಡಿಕೊಂಡಿದ್ದು. ಇಲ್ಲಿ ಬಲಿ ಸಂಸ್ಕೃತಿ ಇದೆ, ಯಜ್ಞ ಇದೆ, ಇದು ತಪ್ಪು ಅಂತೇಳಿ ಬೌದ್ಧರು ಇದನ್ನು ವಿರೋಧ ಮಾಡಿಕೊಂಡೆ ಒಂದು ಧರ್ಮನ ಕಟ್ಕೊಂಡ್ರು. ಆಗ ಧರ್ಮ ಒಡಿಲಿಲ್ವಾ? ಜೈನರು ಹಿಂದೂ ಧರ್ಮನ ವಿರೋಧ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಸಂಪ್ರದಾಯಗಳನ್ನು ವಿರೋಧ ಮಾಡಿಕೊಂಡು ಹೊರಗಡೆಗೆ ಹೋಗಿ ಒಂದು ಧರ್ಮ ಸ್ಥಾಪನೆ ಮಾಡಿಕೊಂಡ್ರು, ಜೈನ ಧರ್ಮ ಅಂತ. ಆಗ ಧರ್ಮ ಒಡಿಲಿಲ್ವಾ? ಅದೇ ರೀತಿ ಸಿಖ್ರು ಮಾಡಿದ್ರಲ್ಲ, ಆಗ ಧರ್ಮ ಒಡಿಲಿಲ್ವಾ? 99% ಇಸ್ಲಾಂದಲ್ಲಿ ಇವತ್ತು ಭಾರತ ದೇಶದಲ್ಲಿರೋ ಹಿಂದೂಗಳಲ್ವಾ, ಅವ್ರ ಮತಾಂತರಗೊಂಡು ಹೋಗಿಲ್ವಾ? ಇದೇ ರೀತಿ ಕ್ರಿಶ್ಚಿಯಾನಿಟಿಗೆ ಹೋಗಿಲ್ವಾ? ಪಾರ್ಸಿ ಧರ್ಮಕ್ಕೆ ಹೋಗಿಲ್ವಾ? ಆಗೆಲ್ಲ ಧರ್ಮ ಒಡಿಲಿಲ್ಲ. ಲಿಂಗಾಯತ ಧರ್ಮ ಅಂತ ಬಂದಾಗ ಧರ್ಮ ಒಡೆದೋಗುತ್ತೆ. ನೋಡಿ ಎಂಥ ದುರಂತ ಈ ದೇಶದಲ್ಲಿ. ಹಾಗಾಗಿ ನಾವು ಇದೆಲ್ಲವನ್ನ ಗಮನಿಸಿ ಬಹಳ ಸಂತೋಷದಿಂದ, ಆತ್ಮತೃಪ್ತಿಯಿಂದ ಮುಂದಿನ ಅನೇಕ ಪೀಳಿಗೆಗಳನ್ನು ನಾವು ಗಮನದಲ್ಲಿಟ್ಕೊಂಡು, ಜನರೇಷನ್ಸನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ವರದಿಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ರಾಜಕಾರಣದಿಂದ ಸಪರೇಟ್ ಮಾಡಿ, ಮಠಗಳಿಂದ ಸಪರೇಟ್ ಮಾಡಿ ನಮ್ಮ ಧರ್ಮನ, ನಮ್ಮ ವರದಿಯನ್ನು ವಿಶ್ಲೇಷಿಸಿ.